ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕಾಯ ನಿರ್ಣೇಯ ಅದರೊಳು ಮನ ಅವಿರ್ಣೇಯ ಸ್ನಾಯು ಸಂಖ್ಯೇಯ ಜೀವಳಂ ಅಸಂಖ್ಯೇಯ ಮೇಯ ಅಪ್ರಮೇಯ ಮಿಶ್ರಣವಿಂತು ನರಜಂತು ನೇಯವದು ವಿಶ್ವಕಂ ಮಂಕುತಿಮ್ಮ. ವಿಭಿನ್ನತೆಗಳ ಮಿಶ್ರಣ ಜಗತ್ತು ಅಂತ ಹಿಂದಿನ ಮುಕ್ತಕಗಳಲ್ಲಿ ಹೇಳೋದನ್ನೇ ಇಲ್ಲಿ ಮುಂದುವರಿಸ್ತಾ ನಮಗೆ ಬಹಳ ಇನ್ನೂ ಹತ್ತಿರದಲ್ಲಿ ಅರ್ಥ ಆಗೋ ದೃಷ್ಟಿಯಿಂದ ಸುಲಭವಾದಂಥ ಒಂದು ಉದಾಹರಣೆಯನ್ನು ಡಿವಿಜಿಯವರು ಇಲ್ಲಿ ಕೊಡ್ತಾರೆ. ಈ ಉದಾಹರಣೆ ನಮ್ಮ ಶರೀರಕ್ಕೆ ಹೋಲಿಸಿದಂತೆ, ನಮ್ಮ ಶರೀರಕ್ಕೆ ನೇರವಾಗಿ ಅನ್ವಯ ಆಗುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕಾಯ ನಮ್ಮ ಶರೀರ ಅದು ನಿರ್ಣೇಯ ಅಂದರೆ ಅದು ಇಂಥದ್ದೇ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಇದು ಕೈ ಅಂದರೆ ಇದು ಕೈಯೇ, ಇದನ್ನು ನಾವು ಬೇರೆ ಹೆಸರು ಏನೇ ಕೊಟ್ಟರು ಕೂಡ ಇದರ ಕೆಲಸ ಇದೇ ಥರನೇ. ಬೆರಳುಗಳಿಂದ ನಾನು ಯಾವುದೋ ವಸ್ತುವನ್ನು ಹಿಡ್ಕೋತೀನಿ ಅಂತಂದರೆ ಬೆರಳಿನ ಕೆಲಸ ನಿರ್ಣಯವಾಗಿರುವಂಥದ್ದು, ಅದು ನಿರ್ದಿಷ್ಟವಾದಂಥ ಒಂದು ಕೆಲಸ, ಅದು ಸ್ಪೆಸಿಫಿಕ್. ಅದನ್ನು ವರ್ಣನೆ ಮಾಡೋದಕ್ಕೂ ನಮಗೆ ಸಾಧ್ಯ ಆಗುತ್ತೆ. ಹಾಗೆಯೇ ತಲೆಯಲ್ಲಿ 2 ಕಣ್ಣಿದೆ, ಮನುಷ್ಯನಿಗೆ 2 ಕಣ್ಣು, ಅದು ಸ್ಪೆಸಿಫಿಕ್, ಅದು ಲಿಖಿತವಾದಂಥದ್ದು. ಅದು ಹೀಗೆ ಇರಬೇಕು. 2 ಕಾಲಿರಬೇಕು, ಕಾಲಲ್ಲಿ ಇಷ್ಟು ಬೆರಳಿರಬೇಕು. ಆಚೆ ಈಚೆ ಸ್ವಲ್ಪ ಆದರೂ ಕೂಡ ಓವರಾಲ್ ನಮಗೆ ಈ ಥರ ಇದ್ದರೆ ಇದು ಶರೀರ, ಈ ಶರೀರದಲ್ಲಿ ಇವೆಲ್ಲ ಭಾಗಗಳು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಆ ನಿರ್ದಿಷ್ಟವಾಗಿ ವರ್ಣಿಸೋದಕ್ಕೆ ಸಾಧ್ಯ ಆಗುವಂಥ, ಎಣಿಸೋದಕ್ಕೆ ಅಳೆಯೋದಕ್ಕೆ ಸಾಧ್ಯವಾಗುವಂಥ ಶರೀರದ ಒಳಗಡೆ ಮನಸ್ಸು ಅನ್ನೋದೊಂದಿದೆ. ಆ ಮನಸ್ಸು ಅನ್ನೋದು ನಮಗೆ ಕಾಣಿಸಲ್ಲ. ಅದು 2, 3, 1, 4 ನಮಗೆ ಗೊತ್ತಿಲ್ಲ. ಒಂದೇ ಥರ ಇರಲ್ಲ ಮನಸ್ಸು. ಸೊ ಒಂದೊಂದು ಕ್ಷಣ ಒಂದೊಂದು ಥರ ಇರುತ್ತೆ ಮನಸ್ಸು ಅಂತಂದರೆ ಆ ಮನಸ್ಸಿನ ಸಂಖ್ಯೆನೇ ಬೇರೆ ಬೇರೆನಾ ಅಥವಾ ಇರೋ ಒಂದೇ ಮನಸ್ಸೇ ಬೇರೆ ಬೇರೆ ಥರ ಕಾಣಿಸುತ್ತೋ, ಅದು ಅನಿರ್ಣೇಯ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಇಡೀ ಶರೀರದಲ್ಲಿ ಇರೋಂಥ ಬೇರೆ ಬೇರೆ ಅಂಗಗಳು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಕೆಲಸಗಳನ್ನು ನಿರ್ವಹಿಸ್ತಾ ಇವೆ. ಆ ಕೆಲಸದ ನಿರ್ವಹಣೆ ಅದು ನಮ್ಮ ಕೈಯಲ್ಲಿ ಇಲ್ಲ, ಬೇರೆ ಯಾವುದೋ ಒಂದು ಶಕ್ತಿಯಿಂದ ಅದು ನಡೀತಾ ಇದೆ, ಆಟೋಮ್ಯಾಟಿಕ್. ಅದನ್ನು ಆಟೋನೋಮಸ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅಂದರೆ ಈಗ ಉದಾಹರಣೆಗೆ ಉಸಿರಾಡಬೇಕು ನಾವು, ಆ ಉಸಿರಾಟ ನಮಗೆ ಗೊತ್ತಿಲ್ಲದಂತೆ ನಡೀತಾ ಇದೆ. ನಾನು ಉಸಿರು ತೊಗೋತಾ ಇದ್ದೀನಿ, ಉಸಿರು ಬಿಡ್ತಿದ್ದೀನಿ ಅಂತೇನಾದ್ರು ಅಂದ್ಕೊಳ್ತೀನ? ಇಲ್ಲ, ಆಟೋಮ್ಯಾಟಿಕ್ಕಾಗಿ ನಡೀತಾ ಇದೆ. ಹೃದಯ ಬಡಿತಾ ಇರುತ್ತೆ, ನಿಮಿಷಕ್ಕೆ 72 ಸತಿ ಹೊಡ್ಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಒಂದು ಸತಿ ಹೊಡ್ಕೊಳ್ಳೋದು ನಮಗೆ ಗೊತ್ತಾಗಲ್ವೇ, ಅದ್ರ ಆಟೋಮ್ಯಾಟಿಕ್ಕಾಗಿ ನಡೀತಾ ಇದೆ. ಸೊ ಯಾವುದೋ ಒಂದು ಶಕ್ತಿ ಶರೀರದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸ್ತಾ ಇದೆ. ಆ ಚಟುವಟಿಕೆಗಳು ನಿರ್ದಿಷ್ಟವಾದಂಥ ಚಟುವಟಿಕೆಗಳು. ಸೊ ಹಾಗೆ ಒಂದು ಹೃದಯ ಇರಬೇಕು, ಆ ಹೃದಯದಲ್ಲಿ ಇಷ್ಟು ಚೇಂಬರ್ಸ್, 4 ಚೇಂಬರ್ ಇರಬೇಕು ಅಂತೀವಿ, 4 ಚೇಂಬರ್ಸ್ ಇರಬೇಕು, ರಕ್ತ ಸಂಚಾರ ಈ ದಿಕ್ಕಿನಲ್ಲೇ ಆಗಬೇಕು ಅನ್ನೋದು ಅದು ನಿರ್ದಿಷ್ಟವಾಗಿ ನಿಗದಿಪಡಿಸಲಾಗಿದೆ. ಆದರೆ ಯಾವ ಶಕ್ತಿ ಅದನ್ನು ಚಾಲನೆ ಕೊಟ್ಟು ಮಾಡಿಸ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಸ್ನಾಯು ಅನ್ನೋ ಉದಾಹರಣೆ ಕೊಡ್ತಾರೆ, ಮಸಲ್ಸ್, ನಮ್ಮಲ್ಲಿರುವಂಥ ಮಸಲ್ಸ್. ಆ ಮಸಲ್ಸ್ ಚೆನ್ನಾಗಿತ್ತು ಅಂತಂದರೆ ನಾವು ಕೈ ಕಾಲುಗಳನ್ನು ಆಡಿಸ್ತೀವಿ. ಯಾವುದೋ ಒಂದು ವಸ್ತುವನ್ನು ಹಿಡ್ಕೋಬೇಕು ಅಂತಂದರೆ ನಿರ್ದಿಷ್ಟವಾದಂಥ ಸ್ನಾಯುಗಳು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಒಂದು ವಸ್ತುವನ್ನು ನಾವು ನಮ್ಮ ಮುಷ್ಟಿಯಲ್ಲಿ ಹಿಡಿಯೋದಕ್ಕೆ ಸಾಧ್ಯ. ಕೂತಿದ್ದೀನಿ, ನಾನು ಎದ್ದೇಳಬೇಕು ಅಂತಂದರೆ ನಿರ್ದಿಷ್ಟವಾದಂಥ ಸ್ನಾಯುಗಳು ಗುಂಪಾಗಿ ಒಂದೊಂದೇ ಮಾಡುತ್ತೆ ಅಂತಂದ್ರೂ ಮಾಡೋಕ್ಕಾಗಲ್ಲ.
ಒಂದು ಗುಂಪಿನ ಚಟುವಟಿಕೆಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದಾಗ ಅದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾವು ಅನಾಟಮಿ ಅಂತ ಕರಿತೀವಿ, ದೇಹ ಅಂಗರಚನಾ ಶಾಸ್ತ್ರದಲ್ಲಿ ನಾವು ಶರೀರದಲ್ಲಿ ಎಷ್ಟೆಲ್ಲ ಸ್ನಾಯುಗಳಿದೆ, ಎಷ್ಟೆಲ್ಲ ಮೂಳೆಗಳಿದೆ, ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಸೊ 206 ಮೂಳೆಗಳಿದೆ, ಕೈಯಲ್ಲಿ ಇಷ್ಟೆಲ್ಲ ಸ್ನಾಯುಗಳಿವೆ, ಮೊಣಕೈಯಲ್ಲಿ ಇಷ್ಟು ಸ್ನಾಯುಗಳಿವೆ. ಸೊ ಹೀಗೆಲ್ಲ ನಾವು ಮಾಡ್ತೀವಿ, ಅದು ಸಂಖ್ಯೇಯ. ಆದರೆ ನನ್ನ ಕೈನಲ್ಲಿ ಹಿಡಿಯಬಹುದಾದಂಥ ಒಂದು ವಸ್ತುವನ್ನು ಸ್ನಾಯುಗಳನ್ನು ಚೈತನ್ಯಗೊಳಿಸಿ ಹಿಡಿಸ್ತಾ ಇರುವಂಥ ಶಕ್ತಿ ಯಾವುದು, ಅದನ್ನು ನಾವು ಡಿಸೆಕ್ಟ್ ಮಾಡಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಜೀವಾಳ, ಆ ಒಳ ಸತ್ವ ಏನಿದೆಯೋ ಅದು ನಮ್ಮ ಕೈಗೆ ಕಣ್ಣಿಗೆ ಸಿಕ್ಕಲ್ಲ, ಅದು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ನಿರ್ಣಯ ಅನ್ನುವಂಥ ಇದರಲ್ಲೂ ಕೂಡ ಲಿಮಿಟೇಷನ್ಸ್ ಅಂತ ಇರ್ತವೆ. ಈಗ ಉದಾಹರಣೆಗೆ ಕಣ್ಣಿಗೆ ಒಂದು ಪರ್ಟಿಕ್ಯುಲರ್ ಕೆಲಸ ಇದೆ, ಅದೇನು, ಹೊರಗಡೆ ಇರೋವಂಥ ವಸ್ತುಗಳನ್ನು ಬೆಳಕಿನ ಸಹಾಯದಿಂದ ನೋಡಿ ಅದು ಇಂಥದ್ದು ಅನ್ನೋಂಥ ಒಂದು ಚಿತ್ರವನ್ನು ಮೆದುಳಿಗೆ ಕೊಡುವಂಥದ್ದು, ಅದು ಅದರ ಕೆಲಸ. ಸೊ ದೃಷ್ಟಿಯ ಶಕ್ತಿ ನಮಗೆ ಬರೋದು ಕಣ್ಣಿನ ಕಾರ್ಯದಿಂದ. ಈಗ ಕಣ್ಣಿಗೆ ಯಾವುದೋ ಶಬ್ದವನ್ನು ಕೇಳಿಸ್ಕೊಳ್ಳೋಕ್ಕಾಗತ್ತಾ ಅಂತಂದರೆ ಅದಾಗಲ್ಲ, ಅದಕ್ಕೆ ಆ ನಿರ್ದಿಷ್ಟತೆ ಬಹಳ ಸ್ಪೆಸಿಫಿಕ್ ಆಗಿರ್ತದೆ. ಸೊ ಈಗ ಕಿವಿಗೆ ಕೇಳಿಸ್ಕೊಳ್ಳೋ ಶಕ್ತಿ ಇದೆ, ಆದರೆ ಯಾವುದೋ ಪಾಯಸ ಮಾಡಿದ್ದೀನಿ ಸಿಹಿ ಸಾಕ ಅಂತ ನಾನು ಕಿವಿನ ಕೇಳೋಕ್ಕಾಗಲ್ಲ. ಅದಕ್ಕಿರೋಂಥ ನಿರ್ದಿಷ್ಟವಾದಂಥ ಅಂಗ ಅಂದರೆ ನಾಲಿಗೆ, ಅದರಿಂದ ಮಾತ್ರ ನಾನು ರುಚಿಯನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹೀಗೆ ಆ ನಿರ್ದಿಷ್ಟತೆ ಒಂದೊಂದು ಅಂಗಕ್ಕೂ ಕೂಡ ನಾವು ನೋಡೋದಕ್ಕೆ ನಮಗೆ ಸಿಕ್ಕತ್ತೆ. ಆದರೆ ಇವೆಲ್ಲವನ್ನೂ ಕೂಡ ಗ್ರಹಿಸ್ತಾ ಇರುವಂಥದ್ದು ಮನಸ್ಸು. ನೋಡಿದಂಥ ದೃಶ್ಯ ಮೆದುಳಿಗೆ ಹೋಗಿದ ನಂತರ ಅದು ಸೂರ್ಯೋದಯ ನಾನು ನೋಡ್ತಾ ಇದ್ದೀನಿ, ಅಥವಾ ರಾಮಣ್ಣವ್ರು ಅಲ್ವಾ ಬರ್ತಾ ಇದ್ದಾರೆ, ಇದು ಹೊಲ, ಇದು ಗುದ್ದಲಿ, ಬುದ್ಧಿಶಕ್ತಿ ನಮಗೆ ಅದನ್ನು ಹೇಳ್ತಾ ಇದ್ದರೂ ಕೂಡ ಅದನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸೋದಕ್ಕೆ ನಮಗೆ ಕ್ರಿಯಾಶೀಲತೆಯನ್ನು ಕೊಡುವಂಥದ್ದು ನಮ್ಮ ಮನಸ್ಸು. ಆ ಮನಸ್ಸನ್ನು ಅದು 1, 2, 4, 10 kg 20 kg ನಾವೇನು ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಾನು 10 kg ಭಾರ ಇರೋವಂಥ ಒಂದು ಬ್ಯಾಗನ್ನು ಕೈಯಿಂದ ನಾನು ಎತ್ತಬಲ್ಲೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಯಾಕೆ, ನನ್ನ ಸ್ನಾಯುಗಳನ್ನು ನಾನು ಎಣಿಸಿ, ಈ ಥರ ಸ್ನಾಯುವಿನಿಂದ ನಾನು ಇದು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ. ಆದರೆ ಆ ಸ್ನಾಯುವ ಒಳಗಡೆ ಇರೋವಂಥ ಜೀವಶಕ್ತಿಯನ್ನು ಅಳೆಯೋದಕ್ಕೆ ಯಾವ ಮೆಷರ್ಸು ಕೂಡ ನಮಗಿಲ್ಲ, ಯಾವುದು ಮೆಷರ್ಸ್ ಇಲ್ಲ. ಸೊ ಹಾಗೆ ಮೇಯ ಅಮೇಯ ಅಂದರೆ ಅಳಿಯಬಹುದಾದಂಥದ್ದು, ಅಳಿಯಲಾರದಂಥದ್ದು, ಇವೆರಡೂ ಮಿಶ್ರಣ ಸರಿಯಾದ ರೀತಿಯಲ್ಲಿ ಸಮನ್ವಯಗೊಳಿಸಿದಂತೆ ಇದ್ದಾಗ ಮನುಷ್ಯನ ಶರೀರ ಕೆಲಸ ಮಾಡುತ್ತೆ. ಸೊ ಅದು ನರಜಂತು. ಮನುಷ್ಯ ಆ ಥರ ಮೇಯ ಅಮೇಯಗಳ ಒಂದು ವಸ್ತು ಶಕ್ತಿ ಇವೆರಡರ ಒಂದು ಸಮನ್ವಯಗೊಳಿಸಿದಂಥ ಸಮ್ಮಿಶ್ರಣ. ಹಾಗಾಗಿ ಅವನ ಒಂದು ನಿತ್ಯ ಜೀವನದ ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮಗೆಲ್ಲ ಸುಲಭವಾಗಿ ಅರ್ಥ ಆಯಿತು. ಇದನ್ನು ನಾವು ಸ್ವಲ್ಪ ವಿಸ್ತರಿಸಿ ಇಡೀ ವಿಶ್ವಕ್ಕೆ ಅನ್ವಯ ಮಾಡ್ಕೋಬೇಕು ಅಂತ DVG ಅವರಲ್ಲಿ ಹೇಳ್ತಾ ಇದ್ದಾರೆ. ಮೇಯ ಅಮೇಯ, ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದೇ ಇರೋದು. ಕಣ್ಣಿಗೆ ಕಾಣಿಸೋದೇನು ವಸ್ತು, ಕಣ್ಣಿಗೆ ಕಾಣಿಸದೇ ಇರೋದೇನು ಆ ವಸ್ತುವಿನ ಒಳಗಡೆ ಇರೋವಂಥ ಚೈತನ್ಯ. ಸೊ ಹಾಗೆ ನಮ್ಮ ಸುತ್ತೂರು ಪ್ರಪಂಚದಲ್ಲಿ ಅದೆಷ್ಟೋ ವಸ್ತುಗಳು ನಮಗೆ ಕಾಣಿಸುತ್ತೆ, ಜೀವ ಇರೋವಂಥವು, ಜಡವಾದಂಥವು, ಅವೆಲ್ಲವೂ ಕೂಡ ನಮಗೆ ಕಾಣಿಸುತ್ತೆ. ಅದು ಮೇಯವಾದಂಥವು, ಅಳಿಯಬಹುದಾದಂಥವು, ಹಿಡಿಯಬಲ್ಲವ, ನಾವು ಅದನ್ನು ಹಿಡ್ಕೊಳ್ಬಲ್ವಿ, ನಾವು ಅದನ್ನು ಅಳಿಯಬಲ್ವಿ. ಸೊ ಹಾಗಾಗಿ ಅದು ಒಂದು ಗುಂಪು. ಅಂದರೆ ಆ ಗುಂಪಿನ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಇರೋಂಥ ಒಂದು ಚೈತನ್ಯ ಇದೆ. ಆ ಚೈತನ್ಯ ನಮಗೆ ಕಣ್ಣಿಗೂ ಕಾಣಲ್ಲ, ಕಿವಿಗೂ ಕೇಳಲ್ಲ, ಆದರೆ ಅದು ಇರೋದರಿಂದಲೇ ಈ ಎಲ್ಲ ಜೀವ ಜಡ ಜಗತ್ತು ನಡೀತಾ ಇರೋವಂಥದ್ದು. ಹೇಗೆ ನಮ್ಮ ಮನಸ್ಸು ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ಶರೀರದ ಕೆಲಸಗಳನ್ನು ನಾವು ಸರಿಯಾಗಿ ಮಾಡೋಕ್ಕೆ ಸಾಧ್ಯವೋ, ಹಾಗೆ ಆ ಒಂದು ಶಕ್ತಿ ಇರೋದರಿಂದಲೇ ಜಗತ್ತು ನಡೀತಾ ಇರೋವಂಥದ್ದು. ಸೊ ಹಾಗೆ ಮೇಯ ಅಮೇಯಗಳ ಮಿಶ್ರಣ. ಇದನ್ನು ನಾವು ಒಂದು ಪುರುಷ, ಒಂದು ವ್ಯಕ್ತಿಯ ಉದಾಹರಣೆ, ಒಂದು ವ್ಯಕ್ತಿಯಲ್ಲಿ ಹೇಗೆ ಬೇರೆ ಬೇರೆ ಅಂಗಗಳಿರುತ್ತೆ, ಜೀವಶಕ್ತಿ ಇರುತ್ತೋ, ಹಾಗೆ ಅದನ್ನು ವಿರಾಟ್ ಪುರುಷ ಇಡೀ ವಿಶ್ವಕ್ಕೆ ಅನ್ವಯಗೊಳಿಸಬಹುದು ಅಂತ. ಹಾಗೆ ಮಾಡಿದಾಗ ನೇಯವದು ವಿಶ್ವಕಂ, ಇಡೀ ವಿಶ್ವಕ್ಕೆ ಇದು ಅನ್ವಯ ಮಾಡಬಹುದಾದಂಥ ಒಂದು ಉದಾಹರಣೆ
ಸೊ ಹಾಗೆ ಪ್ರತಿಯೊಂದು ವಸ್ತುವು ಕೂಡ ಅದೇ ಚೈತನ್ಯದ ಒಂದು ಭಾಗವಾಗಿ ನಮಗೆ ಪ್ರಕಟವಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು.